ಒಂದು ಕಾಲದ ಮಾತು. ಶಿವಪುರ ಎಂಬ ಹಳ್ಳಿಯಲ್ಲಿ ಗೌರಿ ಹೆಸರಿನ ಒಬ್ಬ ಮಹಿಳೆ ವಾಸಿಸುತ್ತಿದ್ದಳು. ಅವಳು ತನ್ನ ಮಗಳು ಕಾವ್ಯ ಜೊತೆಯಲ್ಲಿ ವಾಸಿಸುತ್ತಿದ್ದಳು. ಕಾವ್ಯ, ನಮ್ಮ ಜೀವನ ಕಷ್ಟವಾಗಿರಬಹುದು, ಆದರೆ ನಾವು ಪ್ರಾಮಾಣಿಕವಾಗಿ ಬದುಕಬೇಕು. ಹೌದಮ್ಮ, ನಾನ್ ಯಾವಾಗ್ಲೂ ನಿಮ್ ಜೊತೆ ಇರುತ್ತೇನೆ. ಗೌರಿ ಹಣ ಮತ್ತು ಆಸ್ತಿಯ ವಿಷಯದಲ್ಲಿ ತುಂಬಾ ಬಡವಳಾಗಿದ್ದಳು. ಅವಳು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅದರಿಂದ ಬಂದ ಹಣದಲ್ಲಿ ತನ್ನ ಮನೆಯನ್ನು ನಿಭಾಯಿಸುತ್ತಿದ್ದಳು. ಗೌರಿ, ಇವತ್ತಿನ ಕೆಲಸ ಮುಗ್ದಿದೆ, ಇದು ನಿನ್ನ ಕೂಲಿ. ಧನ್ಯವಾದಗಳು ಅಕ್ಕ. ಈ ಹಣದಿಂದ ನಮ್ಮ ಮನೆ ನಡೆಯುತ್ತದೆ. ಅದರಿಂದ ಬಂದ ಹಣದಲ್ಲಿ ತನ್ನ ಮನೆಯನ್ನು ನಿಭಾಯಿಸುತ್ತಿದ್ದಳು. ಇದೇ ರೀತಿ ಕೆಲವು ವರ್ಷಗಳು ಕಳೆದು ಹೋದವು. ಆದರೆ ಈಗ ಗೌರಿ ತುಂಬಾ ವಯಸ್ಸಾದವಳಾಗಿದ್ದಳು. ಈಗ ಅವಳಿಗೆ ಕೆಲಸ ಮಾಡಲು ತುಂಬಾ ಕಷ್ಟವಾಗುತ್ತಿತ್ತು. ಗೌರಿಯ ಮಗಳು ಕಾವ್ಯ ತುಂಬಾ ಸುಂದರ ಮತ್ತು ಉತ್ತಮ ವಿಚಾರಗಳನ್ನು ಹೊಂದಿದವಳಾಗಿದ್ದಳು. ಕಾವ್ಯ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಸ್ವಲ್ಪ ಹಣವನ್ನು ಉಳಿಸುತ್ತಿದ್ದಳು. ಒಂದು ದಿನ ಗೌರಿ ಕೆಲಸ ಮಾಡಲು ಮನೆಯಿಂದ ಹೊರಡುತ್ತಾಳೆ. ಆಗ ಅವಳ ಮಗಳು ಕಾವ್ಯ ಹಿಂದಿನಿಂದ ಕೂಗಿ ಕರೆಯುತ್ತಾಳೆ. ಅಮ್ಮ, ಇಂದು ಕೆಲಸ ಮಾಡಿ ಸ್ವಲ್ಪ ಹಣ ಉಳಿಸಿದ್ದೇನೆ. ಅಮ್ಮ, ಒಂದ್ ನಿಮಿಷ ನಿಲ್ಲಿ. ಅಮ್ಮ, ಬೇರೆಯವರ ಮನೆಗಳಿಗೆ ಕೆಲಸ ಮಾಡಲು ಹೋಗ್ಬೇಡಿ ಎಂದು ನಾನ್ ನಿಮ್ಗೆ ಎಷ್ಟು ಬಾರಿ ಹೇಳಿದ್ದೀನಿ. ಈಗ ನಿಮ್ಮಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ನಿಮ್ಮ ದೇಹದಲ್ಲಿ ಮೊದಲಿನಷ್ಟು ಶಕ್ತಿಯೂ ಇಲ್ಲ. ಅಯ್ಯೋ, ಈಗ ಮೊದಲಿನಂತೆ ಕೆಲಸ ಮಾಡಲು ಆಗುತ್ತಿಲ್ಲ. ದೇವರು ನಿನ್ನನ್ನು ಸದಾ ಸಂತೋಷವಾಗಿರಿಸಲಿ ಮಗಳೇ. ನಿನ್ನಂಥ ಮಗಳು ಸಿಕ್ಕಿದ್ದು ನನ್ನ ಅದೃಷ್ಟ. ಅಯ್ಯೋ ಮಗಳೇ, ನಾನು ಹೇಗೆ ವಿಶ್ರಾಂತಿ ಪಡೆಯಲು ಸಾಧ್ಯ? ಯಾವ ಮನೆಯಲ್ಲಿ ಮದುವೆಯಾಗದ ಯುವತಿ ಮಗಳಿದ್ದಾಳೋ ಆ ಮನೆಗೆ ಹೇಗೆ ನೆಮ್ಮದಿ ಸಿಗುತ್ತದೆ? ನಾನು ಕೆಲಸ ಮಾಡಲೇಬೇಕು. ನಿನ್ನ ಮದುವೆಯನ್ನು ಕೂಡ ಮಾಡಬೇಕಲ್ಲವೇ? ಅಮ್ಮ, ಈಗ ನಿಮ್ಗೆ ವಿಶ್ರಾಂತಿಯ ಅಗತ್ಯವಿದೆ. ನೀವ್ಯಾಕೆ ವಿಶ್ರಾಂತಿ ಪಡೆಯಬಾರದು? ಹೌದಮ್ಮ, ಆದ್ರೆ ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಿ? ಏನಾಗ್ಬೇಕೋ ಅದಾಗುತ್ತದೆ. ಭಗವಂತ ಖಂಡಿತವಾಗಿಯೂ ನಮಗೆ ಯಾವುದಾದ್ರೂ ದಾರಿ ತೋರಿಸುತ್ತಾನೆ. ಭಗವಂತ ಖಂಡಿತವಾಗಿಯೂ ಯಾವುದಾದ್ರೂ ದಾರಿ ತೋರಿಸುತ್ತಾನೆ. ಗೌರಿ, ನನ್ನ ಮೇಲೆ ಇಷ್ಟೊಂದು ಮನೆಯ ಜವಾಬ್ದಾರಿಗಳಿವೆ. ಒಂದು ವೇಳೆ ನಾನು ಕೆಲಸ ಬಿಟ್ಟು ಬಿಟ್ಟರೆ ಮನೆ ಹೇಗೆ ನಡೆಯುತ್ತದೆ? ನಿನ್ನ ಮದುವೆಗೆ ಬೇಕಾದ ಹಣ ಎಲ್ಲಿಂದ ಬರುತ್ತದೆ? ಅದರ ಜೊತೆಗೆ ನಮ್ಮ ಮೇಲೆ ಭೈರವ ಶೆಟ್ಟಿಯ ಸಾಲವೂ ಇದೆ. ಅವನಿಗೂ ಹಣ ಕೊಡಬೇಕಾಗಿದೆ. ಅವನು ಯಾವಾಗ ತನ್ನ ಸಾಲವನ್ನು ಕೇಳಲು ಬಂದು ಬಿಡುತ್ತಾನೋ ಎಂದು ನನಗೆ ಯಾವಾಗಲೂ ಭಯವಾಗಿರುತ್ತದೆ. ಏಕೆಂದರೆ ಅವನು ತುಂಬಾ ನಿರ್ದಯಿ ಮತ್ತು ದುರಾಶೆಯ ಮನುಷ್ಯ. ತನ್ನ ಹಣವನ್ನು ಪಡೆಯಲು ಅವನು ಯಾವುದೇ ಹಂತಕ್ಕೂ ಹೋಗಬಹುದು. ಅಮ್ಮ, ನಾನ್ ಕೂಡ ಕೆಲಸ ಮಾಡುತ್ತಿದ್ದೇನಲ್ಲವೇ? ಸ್ವಲ್ಪ ಸ್ವಲ್ಪವೇ ಹಣವನ್ನು ಒಟ್ಟುಗೂಡಿಸಿ ನಾವು ಭೈರವ ಶೆಟ್ಟಿಗೆ ಕೊಟ್ಟು ಬಿಡೋಣ. ಅಮ್ಮ, ನಿಮ್ಮ ಎಲ್ಲಾ ಕಷ್ಟಗಳನ್ನು ನಾನು ಒಂದು ದಿನ ದೂರ ಮಾಡುತ್ತೇನೆ. ಕಾವ್ಯ ತನ್ನ ತಾಯಿಯನ್ನು ಕಾಳಜಿಯಿಂದ ತಡೆಯಲು ಪ್ರಯತ್ನಿಸುತ್ತಾಳೆ. ತಾಯಿಯ ಆರೋಗ್ಯದ ಬಗ್ಗೆ ಕಾವ್ಯಾಳಿಗೆ ತುಂಬಾ ಚಿಂತೆಯಾಗಿತ್ತು. ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತದೆ. ಏನನ್ನೂ ಹೇಳದೆ ಅವಳು ತನ್ನ ಕೆಲಸಕ್ಕೆ ಹೊರಟು ಹೋಗುತ್ತಾಳೆ. ತಾಯಿಯ ಕಣ್ಣೀರನ್ನು ಕಂಡ ಕಾವ್ಯಾಳಿಗೆ ತುಂಬಾ ಬೇಸರವಾಗುತ್ತದೆ. ಸಂಜೆ ಗೌರಿ ಕೆಲಸ ಮುಗಿಸಿ ಮನೆಗೆ ಬರುತ್ತಾಳೆ. ರಾತ್ರಿ ಮಲಗುವ ಸಮಯದಲ್ಲಿ ಕಾವ್ಯ ಮತ್ತೆ ಮಾತು ಆರಂಭಿಸುತ್ತಾಳೆ. ಅಮ್ಮ, ಒಂದು ಮಾತು ಕೇಳಬಹುದಾ? ಹೇಳಮ್ಮ. ನಾವು ಯಾರಿಂದಲಾದರೂ ಸಾಲ ಪಡೆದು ಭೈರವ ಶೆಟ್ಟಿಗೆ ಹಣವನ್ನು ಯಾಕೆ ಕೊಡಬಾರದು? ಕೊಟ್ಟು ಬಿಡೋಣ ಅಮ್ಮ. ಆಗ ಭೈರವ ಶೆಟ್ಟಿ ನಮಗೆ ತೊಂದರೆ ಕೊಡುವುದಿಲ್ಲ. ಕಾವ್ಯ ಮಗಳೇ, ಕಷ್ಟದ ಸಮಯದಲ್ಲಿ ನಮಗೆ ಯಾರೂ ಸಹಾಯ ಮಾಡುವುದಿಲ್ಲ. ನಾವು ಈಗ ಇರುವ ಪರಿಸ್ಥಿತಿಯಲ್ಲಿ ನಮಗೆ ಯಾರೂ ಹಣ ಕೊಡಬೇಕಾಗಿದೆ. ಸಹಾಯ ಮಾಡುವವರು ತುಂಬಾ ಕಡಿಮೆ ಇದ್ದಾರೆ. ಆದರೆ ಇದರ ಲಾಭ ಪಡೆದುಕೊಳ್ಳುವವರು ಮಾತ್ರ ತುಂಬಾ ಜನ. ಆದರೆ ಅಮ್ಮ, ನಾವು ಹೇಗಾದರೂ ಮಾಡಿ ಭೈರವ ಶೆಟ್ಟಿಯ ಹಣವನ್ನು ಒಟ್ಟುಗೂಡಿಸಲೇಬೇಕು. ಅವನು ಯಾವಾಗ ಬೇಕಾದರೂ ತನ್ನ ಹಣವನ್ನು ಕೇಳಲು ಬರಬಹುದು. ಒಂದು ವೇಳೆ ನಾವು ಭೈರವ ಶೆಟ್ಟಿಗೆ ಹಣವನ್ನು ಕೊಡದಿದ್ದರೆ ಅವನು ನಮ್ಮೊಂದಿಗೆ ತುಂಬಾ ಕೆಟ್ಟದಾಗಿ ವರ್ತಿಸುತ್ತಾನೆ. ಕಾವ್ಯ ತನ್ನ ಅಭಿಪ್ರಾಯವನ್ನು ಮುಂದುವರಿಸುತ್ತಾಳೆ. ಗೌರಿ ಜೀವನದ ಕಹಿ ಸತ್ಯವನ್ನು ತನ್ನ ಮಗಳಿಗೆ ತಿಳಿಸುತ್ತಾಳೆ. ತಾಯಿಯ ಮಾತುಗಳನ್ನು ಕೇಳಿದರೂ ಕಾವ್ಯ ತನ್ನ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ. ಕಾವ್ಯಾಳ ಮನಸ್ಸಿನಲ್ಲಿ ಒಂದೇ ಚಿಂತೆ ಕಾಡುತ್ತಿತ್ತು. ಮರುದಿನ ಬೆಳಿಗ್ಗೆ ಗೌರಿ ತನ್ನ ಕೆಲಸಕ್ಕೆ ಹೊರಡುತ್ತಾಳೆ.
ದಾರಿಯಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಅವಳನ್ನು ಭೇಟಿಯಾಗುತ್ತಾನೆ. ಅಯ್ಯೋ ಅಮ್ಮ, ನಿಮ್ಮನ್ನು ನೋಡಿದರೆ ತುಂಬಾ ಅಸಹಾಯಕರಂತೆ ಕಾಣುತ್ತದೆ. ನಿಮಗೆ ಏನಾದರೂ ಸಹಾಯ ಬೇಕೇ ಅಮ್ಮ? ಹೌದು ಮಗನೇ, ನಾನು ತುಂಬಾ ಅಸಹಾಯಕಳಾಗಿದ್ದೇನೆ. ಆದರೆ ನನ್ನ ನೋವನ್ನು ಯಾರಿಗೆ ಹೇಳಲಿ? ನಾನು ಬೇರೆಯವರ ಮನೆಗಳಲ್ಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದೇನೆ. ನನಗೆ ಯಾವುದೇ ಸಹಾಯ ಬೇಡ ಮಗನೇ. ಸರಿ ಅಮ್ಮ, ಹಾಗಾದರೆ ಒಂದು ಮಾತು ಕೇಳಬಹುದೇ? ಅಮ್ಮ, ನಿಮ್ಮ ಮಗ ಎಲ್ಲಿ ಇದ್ದಾನೆ? ಅಮ್ಮ, ನೀವು ಅಳಬೇಡಿ, ನಾನು ಕೂಡ ಮಗನಂತೆಯೇ ಅಲ್ವಾ? ಇಲ್ಲ ಮಗನೇ, ನನಗೆ ಮಗನಿಲ್ಲ. ನನಗೊಬ್ಬಳೇ ಮಗಳಿದ್ದಾಳೆ. ನನ್ನ ಮಗಳು ಕೂಡ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುತ್ತಾಳೆ. ಅವಳು ಮನೆಯ ಸಣ್ಣ ಪುಟ್ಟ ಖರ್ಚುಗಳನ್ನು ನಿಭಾಯಿಸುತ್ತಾಳೆ. ಇಲ್ಲ ಮಗನೇ, ಇದನ್ನು ನಾನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ನಾನಿದನ್ನು ತೆಗೆದುಕೊಂಡರೆ ಈ ಉಪಕಾರವನ್ನು ಹೇಗೆ ತೀರಿಸಲಿ? ಮಗನೇ, ನನ್ನ ಮೇಲೆ ಈಗಾಗಲೇ ತುಂಬಾ ಸಾಲವಿದೆ. ಇನ್ನೊಬ್ಬರ ಸಹಾಯವನ್ನು ತೆಗೆದುಕೊಳ್ಳಲು ನನಗೆ ಮನಸ್ಸಾಗುತ್ತಿಲ್ಲ. ಈಗೋ ನನ್ನತ್ರ ಕೆಲವು ಚಿನ್ನದ ನಾಣ್ಯಗಳಿವೆ. ಇದರಿಂದ ನಿಮ್ಮ ಕುಟುಂಬದ ಜೀವನ ಸಾಗಿಸಿಕೊಳ್ಳಿ. ತೆಗೆದುಕೊಳ್ಳಿ ಅಮ್ಮ. ನೀವು ಯಾವುದೇ ಉಪಕಾರವನ್ನು ತೀರಿಸುವ ಅಗತ್ಯವಿಲ್ಲ. ನನ್ನನ್ನು ನಿಮ್ಮ ಮಗನೆಂದು ಭಾವಿಸಿ ಇದನ್ನು ಸ್ವೀಕರಿಸಿ. ಈ ಹಣದಿಂದ ನಾನು ಇಂದಿನವರೆಗೆ ಯಾವುದೇ ಒಳ್ಳೆಯ ಕೆಲಸ ಮಾಡಿಲ್ಲ. ನೀವಿದನ್ನು ತೆಗೆದುಕೊಂಡ್ರೆ ಬಹುಶಃ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗಬಹುದು. ದಯವಿಟ್ಟು ಇದನ್ನು ತೆಗೆದುಕೊಳ್ಳಿ ಅಮ್ಮ, ನಿರಾಕರಿಸಬೇಡಿ. ದೇವರು ನಿನಗೆ ಒಳ್ಳೆಯದು ಮಾಡಲಿ ಮಗನೇ. ನಿನ್ನ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಆ ವ್ಯಕ್ತಿಯ ಮಾತು ಕೇಳಿ ಗೌರಿ ತನ್ನ ದುಃಖವನ್ನು ಹೇಳಿಕೊಳ್ಳುತ್ತಾಳೆ. ಆ ವ್ಯಕ್ತಿ ಗೌರಿಗೆ ಸಹಾಯ ಮಾಡಲು ಆಸಕ್ತಿ ತೋರಿಸುತ್ತಾನೆ. ಆ ವ್ಯಕ್ತಿಯ ಪ್ರಶ್ನೆಗೆ ಗೌರಿ ದುಃಖದಿಂದ ಉತ್ತರಿಸುತ್ತಾಳೆ. ಗೌರಿ ತನ್ನ ಮಗಳ ಬಗ್ಗೆ ಹೇಳುತ್ತಾಳೆ. ಇಷ್ಟು ಹೇಳುತ್ತಿದ್ದಂತೆಯೇ ಗೌರಿಗೆ ತನ್ನ ನೋವನ್ನು ತಡೆಯಲಾಗದೆ ಜೋರಾಗಿ ಅಳಲು ಬರುತ್ತದೆ. ಆ ವ್ಯಕ್ತಿ ಗೌರಿಗೆ ಧೈರ್ಯ ತುಂಬಿ ಸಹಾಯ ಮಾಡಲು ಮುಂದಾಗುತ್ತಾನೆ. ಗೌರಿ ಅಪರಿಚಿತ ವ್ಯಕ್ತಿಯ ಸಹಾಯವನ್ನು ಸ್ವೀಕರಿಸಲು ಹಿಂಜರಿಯುತ್ತಾಳೆ. ಗೌರಿ ತನ್ನ ಪರಿಸ್ಥಿತಿಯನ್ನು ವಿವರಿಸುತ್ತಾಳೆ. ಅಪರಿಚಿತ ವ್ಯಕ್ತಿ ಪ್ರೀತಿಯಿಂದ ಗೌರಿಗೆ ಸಹಾಯವನ್ನು ಸ್ವೀಕರಿಸುವಂತೆ ಮನವಿ ಮಾಡುತ್ತಾನೆ. ಅವನು ಮತ್ತೊಮ್ಮೆ ವಿನಂತಿ ಮಾಡುತ್ತಾನೆ. ಕೊನೆಗೆ ಗೌರಿ ಚಿನ್ನದ ನಾಣ್ಯಗಳಿಂದ ತುಂಬಿದ್ದ ಬ್ಯಾಗನ್ನು ಸ್ವೀಕರಿಸುತ್ತಾಳೆ ಮತ್ತು ಅಲ್ಲಿಂದ ಹೋಗ್ತಾಳೆ. ಗೌರಿ ಚಿನ್ನದ ನಾಣ್ಯಗಳಿಂದ ತುಂಬಿದ್ದ ಬ್ಯಾಗನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಸ್ವಲ್ಪ ದೂರ ಹೋಗ್ತಿದ್ದಂತೆಯೇ ಗೌರಿಗೆ ತುಂಬಾ ಆಯಾಸವಾಗುತ್ತದೆ. ಅವಳು ಒಂದು ದೊಡ್ಡ ಮರದ ಕೆಳಗೆ ಕುಳಿತುಕೊಂಡು ಚಿನ್ನದ ನಾಣ್ಯಗಳಿದ್ದ ಬ್ಯಾಗನ್ನು ಪಕ್ಕದಲ್ಲಿಟ್ಟು ವಿಶ್ರಾಂತಿ ಪಡೆಯುತ್ತಾಳೆ. ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿ ಆ ದಾರಿಯಲ್ಲಿ ಬರುತ್ತಾನೆ. ಅವನ ಕಣ್ಣು ಆ ಬ್ಯಾಗಿನ ಮೇಲೆ ಬೀಳುತ್ತದೆ. ಅಯ್ಯೋ, ಈ ಬ್ಯಾಗ್ ಯಾರದ್ದು? ನೋಡೋಣ ಇದರೊಳಗೆ ಏನಿದೆ. ಅಯ್ಯಯ್ಯೋ, ಇಷ್ಟು ಚಿನ್ನದ ನಾಣ್ಯದಳ! ಇಂದಿನಿಂದ ನನ್ನ ಅದೃಷ್ಟವೇ ಬದಲಾಗಿದೆ. ಯಾರಿಗೂ ಗೊತ್ತಾಗುವ ಮುಂಚೆ ಇಲ್ಲಿಂದ ಹೋಗ್ಬಿಡ್ಬೇಕು. ಕಳ್ಳ ಆ ಬ್ಯಾಗನ್ನು ತೆಗೆದುಕೊಂಡು ತನ್ನ ಮನೆಯ ಕಡೆಗೆ ಓಡುತ್ತಾನೆ. ಸ್ವಲ್ಪ ಸಮಯದ ನಂತರ ಗೌರಿಗೆ ಎಚ್ಚರವಾಗುತ್ತದೆ. ಬ್ಯಾಗ್ ಕಾಣದೆ ಗೌರಿ ತುಂಬಾ ಗಾಬರಿಯಾಗುತ್ತಾಳೆ. ಸುತ್ತಮುತ್ತ ಹುಡುಕಲು ಆರಂಭಿಸುತ್ತಾಳೆ. ಅಯ್ಯೋ, ನನ್ನ ಬ್ಯಾಗ್ ಎಲ್ಲಿದೆ? ಅಯ್ಯೋ ದೇವ್ರೆ, ನನ್ನ ಬ್ಯಾಗ್ ಎಲ್ಲಿಗೆ ಹೋಯ್ತು? ಯಾರು ಅದನ್ನು ತೆಗೆದುಕೊಂಡರು? ಈಗ ನಾನು ಏನ್ ಮಾಡ್ಲಿ? ನನ್ನ ನಿರ್ಲಕ್ಷ್ಯದಿಂದ ಎಲ್ಲವೂ ಕಳೆದು ಹೋಯ್ತು. ಗೌರಿ ತನ್ನನ್ನು ತಾನೇ ದೂಷಿಸಿಕೊಂಡು ದುಃಖದಿಂದ ಮನೆಯ ಕಡೆಗೆ ಹೊರಡುತ್ತಾಳೆ. ಇತ್ತ ಕಳ್ಳ ತನ್ನ ಮನೆಗೆ ತಲುಪಿ ಹೆಂಡತಿಗೆ ಬ್ಯಾಗ್ ಅನ್ನು ತೋರಿಸುತ್ತಾನೆ. ನೋಡು, ನೀನು ಯಾವಾಗ್ಲೂ ನಾನು ಏನೂ ಮಾಡುವುದಿಲ್ಲ ಎಂದು ಬೈಯುತ್ತಿದ್ದೆಯಲ್ಲ, ಈಗೋ ನೋಡು, ಚಿನ್ನದ ನಾಣ್ಯಗಳಿಂದ ತುಂಬಿರುವ ಬ್ಯಾಗ್. ಈ ನಾಣ್ಯಗಳಿಂದ ನಮ್ಮ ಇಡೀ ಜೀವನವೇ ಸುಖವಾಗಿ ಸಾಗುತ್ತದೆ. ಇನ್ನು ಮುಂದೆ ನನಗೆ ಯಾವುದೇ ಕೆಲಸ ಮಾಡುವ ಅಗತ್ಯವಿಲ್ಲ. ನೀವು ಇಷ್ಟೊಂದು ಚಿನ್ನದ ನಾಣ್ಯಗಳನ್ನು ಎಲ್ಲಿಂದ ತಂದಿರಿ? ಎಲ್ಲಾದ್ರೂ ಕದ್ಕೊಂಡು ಬಂದಿಲ್ಲ ತಾನೇ? ನಾನು ಸತ್ಯ ತಿಳಿದುಕೊಳ್ಬೇಕು. ನೀವು ಈ ಚಿನ್ನದ ನಾಣ್ಯಗಳನ್ನು ಎಲ್ಲಿಂದ ತಂದಿರಿ? ನಿಜ ಹೇಳಿ, ಕದ್ದು ತಂದಿಲ್ಲ ತಾನೇ? ಏನು, ಈಗ ನೀವು ಕಳ್ಳತನವೂ ಮಾಡಲು ಶುರು ಮಾಡಿದ್ದೀರಾ? ನಿಮಗೆ ಆ ಬ್ಯಾಗ್ ಕದಿಯುವಾಗ ಸ್ವಲ್ಪವೂ ಭಯವಾಗಲಿಲ್ಲವೇ?
ಬೇರೆಯವರ ದುಃಖದ ಮೇಲೆ ನೀವು ಸಂತೋಷವಾಗಿರಲು ಬಯಸುತ್ತೀರಾ? ಆ ಬಡ ತಾಯಿ ಈಗ ಯಾವ ಪರಿಸ್ಥಿತಿಯಲ್ಲಿರಬಹುದು ಗೊತ್ತಿಲ್ಲ. ಆ ಚಿನ್ನದ ನಾಣ್ಯಗಳನ್ನು ಯಾವ ಅಗತ್ಯಕ್ಕಾಗಿ ಇಟ್ಟುಕೊಂಡಿದ್ದಳೋ, ಆದರೆ ನೀವು ಅದನ್ನೆಲ್ಲ ಕದ್ದು ತಂದು ಬಿಟ್ಟಿದ್ದೀರಿ. ಅವಳು ಶ್ರೀಮಂತಳೋ ಅಥವಾ ಬಡವಳು ಅದು ನಮಗೆ ಮುಖ್ಯವಲ್ಲ. ನೀನು ಈ ಚಿನ್ನದ ನಾಣ್ಯಗಳನ್ನು ಅವಳಿಗೆ ವಾಪಸ್ ಮಾಡಲೇಬೇಕು. ನೀನು ಆ ಮುದುಕಿಯನ್ನು ಹುಡುಕಲೇಬೇಕು. ನಾನು ಹಸಿವಿನಿಂದ ಸಾಯಲು ಸಿದ್ಧಳಿದ್ದೇನೆ. ಆದರೆ ಈ ಕಳ್ಳತನದ ನಾಣ್ಯಗಳಿಂದ ನನ್ನ ಮನೆಯ ಜೀವನ ನಡೆಸಲು ಸಾಧ್ಯವಿಲ್ಲ. ನೀನು ಕಷ್ಟಪಟ್ಟು ದುಡಿದು ನಮ್ಮ ಜೀವನ ಸಾಗಿಸು. ನಮ್ಮ ಹೊಟ್ಟೆ ಕಷ್ಟಪಟ್ಟು ದುಡಿದು ತುಂಬಬೇಕು, ಕಳ್ಳತನ ಮಾಡಿ ಅಲ್ಲ. ನಿನಗೆ ಯಾವಾಗ್ಲೂ ಪ್ರಶ್ನೆ ಕೇಳುವ ಅಭ್ಯಾಸವೇ. ನಾನು ಎಲ್ಲಿಂದ ತಂದಿದ್ದರೆ ನಿನಗೇನು? ಆ ವಿಷಯದ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ನಾನು ಕದ್ದೇ ತಂದಿದ್ದೇನೆ. ಒಬ್ಬ ಮುದಕಿ ಮರದ ಕೆಳಗೆ ಬ್ಯಾಗ್ ಇಟ್ಟುಕೊಂಡು ಮಲಗಿದ್ದಳು. ಅವಳ ಬ್ಯಾಗನ್ನೇ ನಾನು ಕದ್ದು ತಂದಿದ್ದೇನೆ. ಅಯ್ಯೋ, ಆ ಮುದುಕಿ ಬಡವಳಾಗಿರಲಿಲ್ಲ. ಬಡವಳ ಬಳಿ ಇಷ್ಟೊಂದು ಚಿನ್ನದ ನಾಣ್ಯಗಳು ಹೇಗೆ ಇರುತ್ತವೆ? ಅವಳು ಮರದ ಕೆಳಗೆ ಬ್ಯಾಗ್ ಇಟ್ಟು ನಿರಾಳವಾಗಿ ಮಲಗಿದ್ದಳು. ನೀನು ಏನು ಹುಚ್ಚು ಮಾತಾಡುತ್ತಿದ್ದೀಯಾ? ಈಗ ನಾನು ಆ ಮುದುಕಿಯನ್ನು ಎಲ್ಲಿಗೆ ಹೋಗಿ ಹುಡುಕಲಿ? ಕಳ್ಳನ ಹೆಂಡತಿ ಪ್ರಾಮಾಣಿಕತೆಯೇ ನಿಜವಾದ ಸಂಪತ್ತು ಎಂದು ಅವನಿಗೆ ತಿಳಿಸುತ್ತಾಳೆ. ಅಷ್ಟರಲ್ಲಿ ಇನ್ನೊಂದು ಕಡೆ ಸಾಲಗಾರ ಶಿವಲಾಲ್ ತನ್ನ ಹಣವನ್ನು ವಸೂಲು ಮಾಡಲು ಗೌರಿಯ ಮನೆಗೆ ಬರುತ್ತಾನೆ. ಶಿವಲಾಲ್ನನ್ನು ಕಂಡ ತಕ್ಷಣ ಗೌರಿ ಭಯದಿಂದ ನಡುಗುತ್ತಾಳೆ. ಗೌರಿ, ಇಂದು ನನ್ನ ಹಣ ಕೊಡ್ತೇನೆ ಎಂದು ಮಾತು ಕೊಟ್ಟಿದ್ದೆ. ಬೇಗ ನನ್ನ ಹಣ ಕೊಡು. ನಿಮ್ಮ ಹಣಕ್ಕಾಗಿ ನಾನು ವ್ಯವಸ್ಥೆ ಮಾಡಿದ್ದೆ, ಆದರೆ ನನ್ನ ಚಿನ್ನ ಬ್ಯಾಗನ್ನು ಯಾರೋ ಕಳ್ಳತನ ಮಾಡಿದ್ದಾರೆ. ನನ್ನನ್ನು ಹುಚ್ಚ ಎಂದುಕೊಂಡಿದ್ದೀಯಾ? ನನಗೆ ಸುಳ್ಳು ಕತೆ ಹೇಳುತ್ತಿದ್ದೀಯಾ? ನಾನು ನಿನ್ನ ಮಾತನ್ನು ನಂಬಬೇಕೆಂದುಕೊಂಡಿದ್ದೀಯಾ? ನಿನ್ನಂತಹ ಹಲವರು ಪ್ರತಿದಿನ ನನ್ನ ಬಳಿಗೆ ಬಂದು ಸುಳ್ಳು ಕಥೆಗಳನ್ನು ಹೇಳುತ್ತಾರೆ. ನನ್ನ ಸಮಯ ಹಾಳು ಮಾಡಬೇಡ. ಬೇಗ ನನ್ನ ಹಣ ಕೊಡು. ಬೇಗ ನನ್ನ ಹಣ ಕೊಟ್ಟು ಬಿಡು. ಸರಿ, ಹಾಗಾದರೆ ನಿನ್ನ ಬಳಿ ಚಿನ್ನದ ನಾಣ್ಯಗಳು ಎಲ್ಲಿಂದ ಬಂದವು? ಅದನ್ನು ನನಗೆ ಹೇಳು. ಈ ವಯಸ್ಸಿನಲ್ಲಿ ನೀನು ಏನು ಮಾಡುತ್ತಿದ್ದೀಯಾ? ಈಗ ಯಾಕೆ ಸುಮ್ಮನಾಗಿದ್ದೀಯಾ? ಕೇಳು, 2 ದಿನಗಳ ಒಳಗೆ ನನ್ನ ಹಣ ನನಗೆ ಸಿಗಬೇಕು. ಇಲ್ಲದಿದ್ದರೆ ಅದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತದೆ. ನಾವು 2 ದಿನಗಳಲ್ಲಿ ಹೇಗಾದ್ರೂ ಮಾಡಿ ಶಿವಲಾಲ್ಗೆ ಹಣ ಕೊಟ್ಟು ಬಿಡೋಣ. ಮಗಳೇ, ಅವನಿಗೆ ಹಣವನ್ನು ಎಲ್ಲಿಂದ ಕೊಡೋಣ? ಒಂದು ವೇಳೆ ಅವನ ಸಾಲವನ್ನು ತೀರಿಸದಿದ್ದರೆ ಅವನು ನಮ್ಮ ಮೇಲೆ ತುಂಬಾ ದೌರ್ಜನ್ಯ ಮಾಡ್ತಾನೆ. ಅಮ್ಮ, ನಿನ್ನ ಮೇಲೆ ದೌರ್ಜನ್ಯ ನಡೆಯುವುದನ್ನು ನಾನು ನೋಡಲು ಸಾಧ್ಯವಿಲ್ಲ. ಈ ಕ್ರೂರಿ ಎಷ್ಟೋ ಜನರಿಗೆ ಕಷ್ಟ ಕೊಟ್ಟಿದ್ದಾನೆ. ಕೆಲವರ ಮನಗಳನ್ನು ಕಿತ್ತುಕೊಂಡಿದ್ದಾನೆ. ಇನ್ನು ಕೆಲವರ ಜಮೀನನ್ನು ಕಿತ್ತುಕೊಂಡಿದ್ದಾನೆ. ಅಮ್ಮ, ನಿನ್ನ ಅನುಮತಿ ಇದ್ದರೆ ನಾನು ಆ ಪಾಪಿ ಶಿವಲಾಲ್ನನ್ನು ಮದುವೆಯಾಗುತ್ತೇನೆ. ಇಲ್ಲದಿದ್ದರೆ ಅವನು ನಿನ್ನೊಂದಿಗೆ ತುಂಬಾ ಕೆಟ್ಟದಾಗಿ ನಡೆದುಕೊಳ್ಳುತ್ತಾನೆ. ಇಲ್ಲ ಮಗಳೇ, ಇಲ್ಲ, ಅಂತಹ ಮಾತನ್ನು ಮತ್ತೆ ಎಂದಿಗೂ ಹೇಳಬೇಡ. ಇಲ್ಲ ಮಗಳೇ, ಆ ಪಾಪಿ ಶಿವಲಾಲ್ನನ್ನು ಮದುವೆಯಾಗುವ ಮಾತನ್ನೂ ಆಡಬೇಡ. ಒಂದು ವೇಳೆ ನಮ್ಮ ಹಣೆ ಬರಹದಲ್ಲಿ ಅವನ ಗುಲಾಮಗಿರಿ ಬರದಿದ್ದರೆ ಅದನ್ನೇ ಅನುಭವಿಸೋಣ. ಆದರೆ ಅಮ್ಮ, ಶಿವಲಾಲ್ ತುಂಬಾ ನಿರ್ದಯಿ. ಅವನು ಯಾರ ಮೇಲೂ ದಯೆ ತೋರುವುದಿಲ್ಲ. ನಿನ್ನ ವಯಸ್ಸಿನ ಗೌರವವನ್ನು ಅವನು ನೋಡುವುದಿಲ್ಲ. ಮಗಳೇ, ಸ್ವಲ್ಪ ತಾಳ್ಮೆಯಿಂದಿರು. ಭಗವಂತ ಖಂಡಿತವಾಗಿಯೂ ನಮಗೆ ಯಾವುದಾದ್ರೂ ದಾರಿ ತೋರಿಸ್ತಾನೆ. ಈ ಸಂಕಟದಿಂದ ನಮ್ಮನ್ನು ಖಂಡಿತವಾಗಿಯೂ ರಕ್ಷಿಸ್ತಾನೆ. ದೇವರ ಮೇಲೆ ನಂಬಿಕೆ ಇಡು. ಇಬ್ಬರೂ ದೇವರ ಮೇಲೆ ಭರವಸೆ ಇಟ್ಟು ಮುಂದೇನಾಗಲಿದೆ ಎಂಬ ಚಿಂತೆಯಲ್ಲಿ ಮೌನವಾಗಿ ಕುಳಿತುಕೊಳ್ಳುತ್ತಾರೆ. ಮರುದಿನ ಗೌರಿ ಮತ್ತೆ ಕೆಲಸಕ್ಕೆ ಹೊರಡುತ್ತಾಳೆ. ತನ್ನ ಚಿನ್ನದ ನಾಣ್ಯಗಳಿದ್ದ ಬ್ಯಾಗ್ ಕಳ್ಳತನವಾದ ಅದೇ ಮರದ ಕೆಳಗೆ ಹೋಗಿ ಮೌನವಾಗಿ ಕುಳಿತುಕೊಳ್ಳುತ್ತಾಳೆ. ಇದೇ ಆ ಸ್ಥಳ. ನನ್ನ ಅದೃಷ್ಟ ಬದಲಾಗಿದ್ದು ಕೂಡ ಇಲ್ಲೇ, ಕಳೆದು ಹೋಗಿದ್ದು ಕೂಡ ಇಲ್ಲೇ. ಅದೇ ಸಮಯದಲ್ಲಿ ಕಳ್ಳ ತನ್ನ ಹೆಂಡತಿಯ ಮಾತು ಕೇಳಿ ಗೌರಿಯನ್ನು ಹುಡುಕುತ್ತಾ ಅಲ್ಲಿಗೆ ಬರುತ್ತಾನೆ. ಮರದ ಕೆಳಗೆ ಕುಳಿತಿದ್ದ ಗೌರಿಯನ್ನು ಕಂಡ ಕಳ್ಳನಿಗೆ ಸಂತೋಷವಾಗುತ್ತದೆ. ಅವನು ಅವಳ ಹತ್ತಿರ ಹೋಗಿ ಮಾತು ಆರಂಭಿಸುತ್ತಾನೆ. ಅಮ್ಮ, ನನ್ನನ್ನು ಕ್ಷಮಿಸಿ. ನಿಮ್ಮ ಚಿನ್ನದ ನಾಣ್ಯಗಳ ಬ್ಯಾಗನ್ನು ಕದ್ದದ್ದು ನಾನೇ. ಇದು ನಿಮ್ಮ ಬ್ಯಾಗ್. ನನ್ನ ತಪ್ಪನ್ನ ಕ್ಷಮಿಸಿ. ಇನ್ನು ಮುಂದೆ ನಾನು ಎಂದಿಗೂ ಕಳ್ಳತನ ಮಾಡೋದಿಲ್ಲ. ಮಗನಿ, ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ. ಅದೇ ದೊಡ್ಡ ವಿಷಯ. ದೇವರು ಒಳ್ಳೆಯವರನ್ನು ಎಂದಿಗೂ ಕೈ ಬಿಡುವುದಿಲ್ಲ.
ತಪ್ಪಿನ ಅರಿವು ಅವನಿಗೆ ಆಗುತ್ತದೆ. ಕಳ್ಳ ತನ್ನ ತಪ್ಪನ್ನು ಒಪ್ಪಿಕೊಂಡು ಚಿನ್ನದ ನಾಣ್ಯಗಳಿದ್ದ ಬ್ಯಾಗನ್ನು ಗೌರಿಗೆ ಹಿಂದಿರುಗಿಸುತ್ತಾನೆ. ಗೌರಿ ಚಿನ್ನದ ನಾಣ್ಯಗಳಿಂದ ಸಾಲಗಾರ ಶಿವಲಾಲ್ನ ಸಂಪೂರ್ಣ ಸಾಲವನ್ನು ತೀರಿಸುತ್ತಾಳೆ. ನಂತರ ತನ್ನ ಮಗಳು ಕಾವೇರಿಯ ಮದುವೆಯನ್ನು ಒಳ್ಳೆಯ ಯುವಕನೊಂದಿಗೆ ಆ ದಿನದಿಂದ ಮಾಡಿಸುತ್ತಾಳೆ. ಆ ದಿನದಿಂದ ಕಳ್ಳನು ಪ್ರಾಮಾಣಿಕವಾಗಿ ದುಡಿದು ಜೀವನ ನಡೆಸಲು ಆರಂಭಿಸಿದನು. ಗೌರಿ ಮತ್ತು ಕಾವೇರಿ ಸುಖವಾಗಿ ಬದುಕಿದರು. ದುರಾಸೆ ಮತ್ತು ಕಳ್ಳತನ ಕೊನೆಗೆ ಅವಮಾನವನ್ನೇ ತರುತ್ತವೆ. ಪ್ರಾಮಾಣಿಕತೆ, ಪಶ್ಚಾತ್ತಾಪ ಮತ್ತು ಒಳ್ಳೆಯತನ ಯಾವಾಗಲೂ ಗೆಲ್ಲುತ್ತವೆ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕನ್ನಡ ನೀತಿ ಕಥೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.